ಚಿನ್ನಯ್ಯನ ಸೋದರನನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯನ ಸಹೋದರ ತಾನ್ಸೆ ಪೊಲೀಸರ ವಶದಲ್ಲಿರೋದು. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಂತ ತಾನಸೆಯನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯ ಮತ್ತು ಚಿನ್ನಯ್ಯನ ಸಹೋದರ ಜೊತೆಗೆ ಕೆಲಸ ಮಾಡ್ತಾ ಇದ್ರು ಧರ್ಮಸ್ಥಳದಲ್ಲಿ. ಮೊದಲು ಅಂದ್ರೆ 94 ಇಂದ 2012ನ ಅವಧಿ ಏನಿದೆ, ಚಿನ್ನಯ್ಯ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅವಧಿ, ಆ ಸಂದರ್ಭದಲ್ಲಿ ಚಿನ್ನಯ್ಯನ ಸಹೋದರ ಕೂಡ ಚಿನ್ನಯ್ಯ ಜೊತೆಗಿದ್ರು. ಈಗ ಚಿನ್ನಯ್ಯ ತನಗೆ ಸಮಸ್ಯೆ ತಂದುಕೊಳ್ಳೋದರ ಜೊತೆಗೆ ಸಹೋದರನಿಗೂ ಸಮಸ್ಯೆಯನ್ನು ತಂದು ಹಾಕಿದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಇವರನ್ನು ವಶಕ್ಕೆ ಪಡೆಯೋದಕ್ಕೆ ಏನು ಕಾರಣ? ಹಲವಾರು ಆಯಾಮಗಳಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಒಂದು ತಲೆಬುರುಡೆ ತಂದಂತಹ ಪ್ರಕರಣ. ಈ ತಲೆಬುರುಡೆ ಎಲ್ಲಿಂದ ತಂದ, ಯಾರು ತಂದ ಅನ್ನೋದನ್ನ ಆತ ಈಗಾಗಲೇ ರಿವೀಲ್ ಮಾಡಿರುವಂಥದ್ದು. SIT ಅಧಿಕಾರಿಗಳ ಮುಂದೆ ರಿವೀಲ್ ಮಾಡಿದ್ ಮಾತ್ರ ಅಲ್ಲ, ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಕೂಡ ಅದೇ ವಿಚಾರವನ್ನ ತಿಳಿಸಿರುವಂಥದ್ದು. ಯಾಕೆ ನಾನು ತಂದಿಲ್ಲ ಅನ್ನೋದನ್ನ ಆತ ಒಪ್ಕೊಂಡಿದ್ದಾನೆ, ಮತ್ತೆ ತನ್ನ ತಪ್ಪನ್ನ ಕೂಡ ಒಪ್ಕೊಂಡಿರುವಂಥದ್ದು. ಅದರ ನಂತರ ಈಗ ಆತನ ಸಹೋದರ ತಾನಸೆ ಯಾರು, ಆತ ಆ ಸಂದರ್ಭದಲ್ಲಿ 1995ರಿಂದ 2014ರಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ತಾನಸೆ ಕೂಡ ಆತನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ಎಲ್ಲಾ ಇನ್ಫಾರ್ಮೇಶನ್ಗಳನ್ನ, ಅಂದ್ರೆ ಅವನು ಎಲ್ಲೆಲ್ಲ ಮಾಡ್ತಾ ಇದ್ದ, ಎಲ್ಲಿ ಕೆಲಸ ಮಾಡ್ತಿದ್ದ, ಯಾವ್ದೆಲ್ಲ ಶವಗಳನ್ನ ಹೂತಿ, ಅಂದ್ರೆ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಶವಗಳನ್ನ ಹೂತಿರುವಂತದ್ದಂತ ಹೇಳಿದ್ದು. ಆ ಹಿನ್ನೆಲೆಯಲ್ಲಿ ಆತನ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡ್ತಾರೆ. ಯಾಕಂದ್ರೆ ತಾನಸೆ ಆತನ ಸಹೋದರ ಆದ ಕಾರಣ ಅದು ಅವರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಆತ ಎಲ್ಲಿ ಇರ್ತಾ ಇದ್ದ, ಹೇಗೆ ಯಾರೊಟ್ಟಿಗೆ ಹೋಗ್ತಾ ಇದ್ದ, ಪ್ರತಿಯೊಂದನ್ನ ಪೊಲೀಸರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಕಿರಣ್, ಈ ತಾನಸೆ ಕೂಡ ಚಿನ್ನಯ್ಯನ ಜೊತೆಗೆ ಕೆಲಸ ಬಿಟ್ಟವರ? ಇಬ್ರು ಜೊತೆಗೆ ಕೆಲಸ ಬಿಟ್ಟವರ? ಸ್ವಲ್ಪ ದಿನ ತಾನಸೆ ಇಲ್ಲೇ ಕೆಲಸ ಮಾಡ್ತಿದ್ದ. ಅದಕ್ಕಿಂತ ಮೊದಲೇ ಈತ ಚೆನ್ನ ಇಲ್ಲಿಂದ ತೆರಳಿದ್ದ. ಅದರ ನಂತರ ತಾನಸೆ ಕೂಡ ವಾಪಸ್ ಹೋಗ್ತಾನೆ. ಅದರ ನಂತರ ಮತ್ತೆ ವಾಪಸ್ ಬಂದು ಮತ್ತೆ ಕೆಲಸಕ್ಕೆ ಸೇರ್ಕೋತಾನೆ ತಾನಸೆ. ಆದ್ರೆ 2 ವರ್ಷಗಳ ಹಿಂದೆ ಯಾವಾಗ ಈ ಚೆನ್ನ ಮತ್ತೆ ವಾಪಸ್ ಬಂದ್ಕೊಂಡು ಸಫಾಯಿ ಕರ್ಮಚಾರಿ ಆಗಿಕೊಂಡು ಇಲ್ಲಿ ಕೆಲಸಕ್ಕೆ ಸೇರ್ತಾನೆ, ಆದ ನಂತರ ತಾನಸೆ ಒಟ್ಟಿಗೆ ಆತನ ಒಡನಾಟ ಇರುತ್ತೆ. ಅದರ ನಂತರ 6 ತಿಂಗಳಿಂದ ಆತ ಎಲ್ಲಿ ಈ ಕಡೆ ಬಂದ್ಕೊಂಡು ಈ ಎಲ್ಲ ಒಂದು ಷಡ್ಯಂತ್ರದ ಭಾಗವಾಗಿ ಟ್ರೈನಿಂಗ್, ಅಂದ್ರೆ ಆತನಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಯಾವ ರೀತಿ ಮಾತಾಡ್ಬೇಕು ಅನ್ನೋದು. ಆ ಸಂದರ್ಭದಲ್ಲೂ ಕೂಡ ತಾನಸೆ ಒಟ್ಟಿಗೆ ಮಾತುಕತೆ ಇತ್ತು ಅನ್ನೋದನ್ನ ಆತ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಸುನೀಲ್ ಅವರೇ, ನಾನು ಈ ಯೂಟ್ಯೂಬರ್ಸು ಕೇಳ್ತಿದ್ದೆ. ಅದರಲ್ಲಿ ಒಬ್ಬ ಯೂಟ್ಯೂಬರು ಸಮೀರ್, ಆತ ಹೇಳ್ತಾನೆ 1000 ಹೆಣಗಳನ್ನು ಹೂತು ಹಾಕಲಾಗಿದೆ. ಅದರಲ್ಲಿ FIR ಆಗಿದೆ. ಧರ್ಮಸ್ಥಳ ಸ್ಟೇಷನ್ ಅದಕ್ಕೆ ಸಂಬಂಧಿಸಿ FIR ಆಗಿದೆ. 1000 ಹೆಣಗಳನ್ನು ಹೂತು ಹಾಕಲಾಗಿದೆ, ನೀವೆಲ್ಲ ಯಾಕೆ ಸುಮ್ಮನಿದ್ದೀರಿ, ದಂಗೆ ಹೇಳಿ ಅಂತ ಪ್ರಚೋದನೆ ಕೊಡ್ತಾನೆ. ಈತನ ಹಿಂದೆ ಬೇರೆ ಶಕ್ತಿಗಳ ಕೆಲಸ ಮಾಡಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರೆ. ಆತ ಬೇಲ್ ತೊಗೊಂಡಿರ್ಬೋದು, ನ್ಯಾಯಾಧೀಶರು ಆತನಿಗೆ ಬೇಲ್ ಕೊಟ್ಟಿದ್ದಾರೆ. ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸನ್ನು ಹಾಕಿರ್ತಾರೆ. ಯು ಹ್ಯಾವ್ ಟು ಕೋಆಪರೇಟ್ ವಿತ್ ಇನ್ವೆಸ್ಟಿಗೇಷನ್, ಕೋಆಪರೇಟ್ ಮಾಡಬೇಕು ಅಂತ. ಸೊ ಒಂದು ಸಲ ಆತನ ತನಿಖೆಗೆ ಒಳಪಡಿಸಿದಾಗ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗ್ಬೋದು, ಆತನಿಗೆ ರೆಗ್ಯುಲರ್ ಕಾಲ್ಸ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಆತ ವಾಸಸ್ಥಳದಲ್ಲಿದ್ದ, ಎಲ್ಲೆಲ್ಲಿ ಅವನು ಓಡಾಡ್ತಿದ್ದಾನೆ, ಖಂಡಿತವಾಗ್ಲೂ ಅವನ ಹಿಂದೆ ಒಂದು ಪಕ್ಷ, ಐ ಆಮ್ ಟೆಲಿಂಗ್ ಯು, ಇನ್ ಕೇಸ್ ಇಫ್ ದೇರ್ ಇಸ್ ಎ ಕಾನ್ಸ್ಪಿರಸಿ, ಅಥವಾ ಅವನ ಹಿಂದೆ ಯಾರಾದರೂ ಇನ್ಸ್ಟಿಗೇಟ್ ಮಾಡಿದವರಿದ್ದರೆ, ಅಥವಾ ಸಮಾಜಘಾತಕ ಶಕ್ತಿಗಳು ಆತನ ಇನ್ಸ್ಟಿಗೇಟ್ ಮಾಡಿ ಥರ ಮಾಡಿಸಿದರೆ, ಖಂಡಿತವಾಗ್ಲೂ ಪೊಲೀಸರ ತನಿಖೆಯಲ್ಲಿ ತೆಗಿತಾರೆ. ಯಾರೂ ಇಲ್ಲ, ಈತನಿಗೆ ಒಂಥರ ನಾನು ಮಾಡಲೇಬೇಕು, ನನಗೆ ಒಳ್ಳೆ ಹೆಸರು ಮಾಡಬೇಕು ಅಂತ ಅನೇಕರು ಒಂದು ಹೆಸರು ಮಾಡಬೇಕು ಅನ್ನೋ ಹುಚ್ಚಲ್ಲಿ ಒಂದು ಆಘಾತ ಮಾಡಿಬಿಡ್ತಾರೆ. ಅದರಿಂದ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗೆ ಹೆಸರು ಹಾಳಾಗುತ್ತೆ. ಎಲ್ಲ ಹಾಳಾದ ನಂತರ ಕೊನೆಗೆ ಸಾರಿ ಅಂತ ಕೇಳಿಬಿಡ್ತಾರೆ. ಈ ಡಿಫಾಮೇಷನ್ ಕಂಪ್ಲೇಂಟ್ಸಲ್ಲೂ ಅಷ್ಟೇ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತಾರೆ. ನಾವು ಕೋರ್ಟ್ನಲ್ಲಿ ಅನೇಕ ವಿಚಾರ ನೋಡ್ತೀವಿ. ಕೊನೆಯದಾಗಿ ನ್ಯಾಯಾಲಯದ ಮುಂದೆ ಬಂದಾಗ ಸ್ವಾಮಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತೇಳಿ ಅಪಾಲಜಿ ಕೇಳ್ಬಿಡ್ತಾರೆ. ಕೇಸನ್ನು ಕ್ಲೋಸ್ ಮಾಡ್ಬೋದು. ಬಟ್ ಆತನಿಗಾಗಿರುವಂಥ ಅನ್ಯಾಯ, ಆತನಿಗಾಗಿರುವಂಥ ನೋವು, ಆತನ ಪರಿವಾರ ಅನುಭವಿಸುವಂಥ ಸಂಕಟ. ಹಾಗಾಗಿ ಸಮೀರ್ ಹಿಂದೆ ನಿಜವಾಗ್ಲೂ ಯಾರಾದರೂ ಸಮಾಜಘಾತಕ ಶಕ್ತಿಗಳಿದಾರಾ, ಅಥವಾ ಆತ ಪ್ರಚಾರದ ಹುಚ್ಚಿಗೋಸ್ಕರ ಏನು ಮಾಡಿದ್ನ? ಆತ ಒಂದು ವಿಡಿಯೋ ಮಾಡಿರ್ಬೋದು. ಧರ್ಮಸ್ಥಳದಲ್ಲಿ 200 ಜನ 300 ಜನ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇದೆ, ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅಂದರೆ ಸರ್ಕಾರ ಕೂಡ ಗಂಭೀರವಾಗಿ ತಗೋತು. ಹೌದು, ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ಪ್ರಬುದ್ಧರು, ಸೋಷಿಯಲ್ ವರ್ಕರ್ಸ್ ಕೂಡ, ಹಿತಚಿಂತಕರು ಕೂಡ ಬಂದು ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರು. ಸರ್, ನಮ್ಮ ಉದ್ದೇಶ ಇಷ್ಟೇ, ನಾವು ಯಾರ ಪರಿವಾರದ ಮೇಲೂ ಕೂಡ ನಾವು ಹೋಗಿಲ್ಲ, ಯಾರ ಹೆಸರು ನಾವು ಹೇಳ್ತಿಲ್ಲ. ನಮ್ಗೆ ಹೇಳೋದೇನು, 200ರಿಂದ 300 ಜನ ಹೆಣ್ಮಕ್ಳು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಸತ್ಯತೆ ತನಿಖೆ ಆಗ್ಬಿಡ್ಲಿ ಅಂತೇಳಿ ಮನವಿ ಮಾಡಿಕೊಂಡ್ರು. ಬಟ್ ಅದನ್ನು ನಾವು ಹೇಳುವಂಥ ಭಾಷೆಯಲ್ಲಿ
ನಾವು ಹೇಳುವಂಥ ರೀತಿನಲ್ಲಿ ಇಲ್ಲ, ನೀವು ಹೇಳಿ 1000 ಕೊಲೆ ಆಗಿದೆ, 1000 ಜನಗಳ ಹೂತ ಹಾಕಿದೆ, ಸುಮ್ಮನೆ ಯಾಕೆ ಕೂತಿದ್ರಿ ದಂಗೆ ಹೇಳಿ, ನೀವೆಲ್ಲ ಯಾಕೆ ಕೂತಿದ್ದೀರಿ ಅಂದ್ರೆ ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ? ಇದೆಲ್ಲ ಏನು ಅಂದ್ರೆ ನೀವು ಯುವಕರನ್ನ ಸಮಾಜನ ಪ್ರಚೋದನೆಗೆ ಒಳಪಡಿಸುವಂಥದ್ದು. ಅದು ಕಾನೂನಾತ್ಮಕವಾಗಿ ಅದು ಇಟ್ ಈಸ್ ಎ ಪನಿಷಬಲ್ ಅಫೆನ್ಸ್. ಹಾಗಾಗಿ ಆತನ ಮೇಲೆ ಎಫ್ಐಆರ್ ಆಗಿದೆ. ಆತ ಕಾನೂನಿನ ಸಂಕಷ್ಟಕ್ಕೆ ಖಂಡಿತ ಒಳಪಡುತ್ತಾನೆ. ಮತ್ತು ಯಾರಾದರೂ ಸಮಾಜಘಾತಕ ಶಕ್ತಿಗಳಿದ್ರೆ ಪೊಲೀಸ್ ಅಧಿಕಾರಿಗಳು ಸಶಕ್ತರಾಗಿದ್ದಾರೆ, ಖಂಡಿತವಾಗ್ಲೂ ಅವ್ರನ್ನೂ ಇದನ್ನು ಕಾನ್ಸ್ಪಿರಸಿನಲ್ಲಿ ಪಾರ್ಟ್ ಮಾಡಿ ಅವ್ರನ್ನೂ ಅಕ್ಯೂಸ್ ಸ್ಥಾನದಲ್ಲಿ ಅವ್ರ ಮೇಲೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ತಗೋತಾರೆ. ಜಿ ಎನ್ ಮೋಹನ್ ಸರ್ ಬಹುಶಃ ತಮ್ಮ ಗಮನಕ್ಕೂ ಬಂದಿರಬಹುದು, ಈ ಇಡೀ ವಿಚಾರವು ವರ್ಸ್ಟ್ ಆಗೋದಕ್ಕೆ ಕಾರಣ ಆಗಿದ್ದು ಯೂಟ್ಯೂಬರ್ಸ್ ಕಾಂಟ್ರಿಬ್ಯೂಷನ್. ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲ ಯೂಟ್ಯೂಬರ್ಸ್ ಕಾಂಟ್ರಿಬ್ಯೂಷನ್. ಅಂದರೆ ತನಗೆ ತೋಚಿದ ರೀತಿಯಲ್ಲಿ ಏನೋ ಕಥೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೆಂತಲೇ ಒಂದಿಷ್ಟು ವಿಡಿಯೋಗಳನ್ನು ರೆಡಿ ಮಾಡಿದರು. AI ಬಳಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ವಿಡಿಯೋಗಳನ್ನು ರೆಡಿ ಮಾಡಿದರು. ಸಾಮಾನ್ಯ ಜನ ಯಾರು ನೋಡ್ತಾರೆ ಇದು ನಿಜ ಅಂತ ಅನ್ಕೋಬೇಕು ಆ ರೀತಿಯ ವಿಡಿಯೋಗಳು. ಇಂಥವರನ್ನು ಏನು ಮಾಡೋದು? ಇಂಥವರ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ? ಕರೆಕ್ಟ್. ಸುನಿಲ್ ಕುಮಾರ್ ಸರ್ ಹೇಳ್ದಂಗೆ ಜನಗಳಿಗೆ ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದು ಐಡೆಂಟಿಫಿಕೇಷನ್ ಕ್ರೈಸಿಸ್ ಅಂತಿದೆ. ಅಂದರೆ ನನ್ನನ್ನೆಲ್ಲ ಗುರುತಿಸ್ಬೇಕು, ನನಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು, ನಾನು ಮುಂಚೂಣಿಲಿರಬೇಕು ಅನ್ನೋದು ಕೂಡ ಒಂದು ಐಡೆಂಟಿಫಿಕೇಷನ್ ಕ್ರೈಸಿಸ್ ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ. ಯಾಕಂತಂದರೆ ಯಾವುದೇ ಯೂಟ್ಯೂಬಲ್ಲಿ ಏನಾದರೂ ಮಾಡಲಿ, ನೀವು ಬೇಡ ಅಂತ ಹೇಳಲ್ಲ. ನಿಮ್ಮ ಕಲೆಯನ್ನು, ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಯೂಟ್ಯೂಬನ್ನು ಬಳಸ್ಕೊಳ್ಳಿ, ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಿಮ್ಮ ಯೂಟ್ಯೂಬ್ ಮಾಡ್ತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಇನ್ನೊಬ್ಬರನ್ನ ಯಾವುದೇ ಆಧಾರ ಇಲ್ಲದೇ ತೇಜೋವಧೆ ಮಾಡೋದಿದೆಯಲ್ಲ, ಅದು ಮಹಾ ದೊಡ್ಡ ಅಪರಾಧ. ಅದು ಈ ತೇಜೋವಧೆ ಮಾಡಿದ್ದು ಮಹಾ ದೊಡ್ಡ ಅಪರಾಧ ಇದೆ. ಇದಕ್ಕೆ ಯಾವುದೇ ಪೂರಕವಾದ ಸಾಕ್ಷಿಗಳು ಕೂಡ ನಿಮ್ಮ ಹತ್ರ ಇಲ್ಲ. ಇದ್ದಿದ್ದರೆ ನೀವು ಇಟ್ಕೊಂಡು ಮಾಡಬೇಕೇ ಹೊರತು, ಪೂರಕವಾದ ಒಂದು ಸಣ್ಣ ಪುಟ್ಟ ಸಾಕ್ಷಿಗಳನ್ನ ಇಟ್ಕೊಂಡು ನೀವು ಮಾಡಬೇಕೇ ಹೊರತು ಸುಮ್ಮನೆ ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ಲೈಕ್ಸ್ 1000 ಲೈಕ್ಸ್ ಬರ್ತದೆ, ವ್ಯೂಸ್ ಒಂದು 1000 ಲಕ್ಷ ವ್ಯೂಸ್ ಬರ್ತದೆ, ಇನ್ನೊಂದೇನೋ ಬರ್ತದೆ, ಅದರಿಂದ ಸಮ ಅಮೌಂಟ್ ಬರ್ತದೆ, ಈ ಥರ ಎಲ್ಲ ಒಂದು ಹುಚ್ಚುಗಳು ಜನಗಳಿಗೆ ಆಗಿದೆ. ಈಗ ಇವ್ರು ಹೇಳ್ದಾಗೆ, ನಮ್ಮ ವಕೀಲರು ಸುನಿಲ್ ಕುಮಾರ್ ಅವರು ಹೇಳ್ದಾಗೆ, ಇದಕ್ಕೋಸ್ಕರ ಒಂದು ಪರ್ಯಾಯವಾದ ಒಂದು ಸತ್ಯವಾದ ಒಂದು ಕಠಿಣವಾದ ಕಾನೂನು ಒಂದು ರೂಪಿಸಬೇಕಾಗ್ತದೆ. ಇದಕ್ಕೆ ಸರ್ಕಾರ ನಿರ್ದಿಷ್ಟವಾದ ಒಂದು ಕ್ರಮವನ್ನು ತಗೋಬೇಕಾಗ್ತದೆ. ಎಲ್ಲರಲ್ಲಿ ಒಂದು ನಾವು ಹೇಳೋದಂತ ಏನಂತಂದರೆ, ನೀವೇನೇ ಆರೋಪ ಮಾಡಿ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿ. ಈಗ ನಾವು ಮತ್ತು ಸುನಿಲ್ ಕುಮಾರ್ ಇಲ್ಲಿ ಕುಳಿತಿದ್ದೀವಿ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ಮಾತಾಡಬೇಕಾಗ್ತದೆ. ನಾವು ಏನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಆಗಲ್ಲ ನಾವು ಇಲ್ಲಿ ಕೂತ್ಕೊಂಡು. ಸರಿಯಾಗಿ ನಮಗೆ ಇಲ್ಲಿ ಯಾರನ್ನ ಕೂಡ ಇನ್ನೊಬ್ಬರನ್ನ ಟೀಕೆ ಮಾಡೋದಾಗಲಿ, ಇನ್ನೊಬ್ಬರನ್ನ ಬೆಂಬಲಿಸೋದಾಗಲಿ ನಮ್ಗೆ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೇನಾಗ್ತಾಯಿದೆ ಅಂದರೆ ಸಮಾಜದ ಒಂದು ಕಾಳಜಿ ಇದೆ. ಯಾಕೆ ಆಗ್ತಾಯಿದೆ ಈ ರೀತಿ, ಏನಾಗ್ತಾಯಿದೆ ಈ ರೀತಿ, ಇದರಿಂದ ಆಗ್ತಕ್ಕಂಥ ಸಮಾಜದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಇವುಗಳಿಂದ ಆಗ್ತಕ್ಕಂಥ ತೊಂದರೆಗಳೇನು, ಸರ್ಕಾರ ಯಾವ ರೀತಿ ಮುಜುಗೊಳಕ್ಕಾಗ್ತದೆ, ಜನಗಳಿಗೆ ಯಾವ ರೀತಿ ಎಲ್ಲ ತೊಂದರೆ ಆಗ್ತದೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದೋ ಒಂದು ಕೆಲವೊಂದು ಹಿತಾಸಕ್ತಿಗಳಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ದೊಡ್ಡ ಅಪರಾಧ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥದ್ದು ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡಿರ್ತಕ್ಕಂಥದ್ದು ಮತ್ತು ತೇಜೋವಧೆ ಮಾಡಿರ್ತಕ್ಕಂಥದ್ದು ತುಂಬ ಒಂದು ತಪ್ಪು ಮತ್ತು ಒಂದು ಅಪರಾಧ ಅಂತಲೂ ಕೂಡ ಹೇಳ್ತೀನಿ. ಇದಕ್ಕೋಸ್ಕರ ಒಂದು ಪರ್ಯಾಯ ಒಂದು ಕಾನೂನನ್ನು ಕೂಡ ಸರ್ಕಾರ ರೂಪಿಸಬೇಕು ಅಂತೇಳಿ ಕೂಡ ಮನವಿ ಮಾಡ್ತೀನಿ ಈ ಸಂದರ್ಭ. ಸುನಿಲ್ ಕುಮಾರ್ ಅವರು, ಈಗ BUCಗೋಸ್ಕರ ನಾನು ಮಾಡಿದೆ ಅಪ್ಪ ವಿಡಿಯೋ, ಏನು ಬೇಕಾದರೂ ಮಾಡ್ಬೋದಾ ವಿಡಿಯೋ? ಏನೋ ಬಾಯಿಗೆ ಬಂದಿದ್ದು ವಿಡಿಯೋ ಮಾಡಿ ನನಗೆ ವ್ಯೂಸ್ ಸಿಗುತ್ತೆ, ಯೂಟ್ಯೂಬ್ ನನಗೆ ಪೇ ಮಾಡುತ್ತೆ, ದುಡ್ಡು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಏನು ಬೇಕಾದರೂ ವಿಡಿಯೋ ಮಾಡ್ಬೋದಾ? ಅದಕ್ಕೆ ನಾನು ನಾಳೆ ಒಂದು ಕ್ಷಮೆ ಕೇಳೋದು, ನ್ಯಾಯಾಧೀಶರ ಮುಂದೆ ತಪ್ಪಾಯಿತು ಸರ್ ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋದು, ಇದಕ್ಕೆ ಕೊನೆ ಅನ್ನೋದಿಲ್ವಾ ಇದಕ್ಕೆ? ಖಂಡಿತ. ಅದೇ ಈಗ ನಮ್ಮ ಮೋಹನ್ ಸರ್ ಅದನ್ನೇ ಚೆನ್ನಾಗಿ ಹೇಳಿದ್ರು. ಲೈಕ್ಸ್ ಆ್ಯಂಡ್ ವ್ಯೂಸ್ಗೋಸ್ಕರ ಇನ್ನೊಬ್ಬರ ಜೀವನ ಜೊತೆ ಆಟ ಆಡುವಂಥದ್ದೇ ಒಂದು ಯೂಟ್ಯೂಬ್ ನಮ್ಗೆ ಆಗೋಗಿದೆ. ಸರ್ಕಾರ ರೆಗ್ಯುಲೇಷನ್ ಖಂಡಿತ ತರಬೇಕು ನಮಗೆ. ಯಾಕಂದರೆ ಮೀಡಿಯಾ ಚಾನೆಲ್ಸ್ಗಳಿಗೊಂದು ರೆಗ್ಯುಲೇಷನ್ ಇದೆ, ಫ್ರಂಟ್ ಲೈನ್ ಮೀಡಿಯಾಗೆ ಏನಿದೆ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂದು ರೆಗ್ಯುಲೇಷನ್ ಇದೆ. ಎಲ್ಲವೂ ರೆಕಾರ್ಡ್ ಆಗ್ತದೆ. ನಾಳೆ ಯಾರು ಬೇಕಾದ್ರೂ ಕಂಪ್ಲೇಂಟನ್ನು ಫೈಲ್ ಮಾಡ್ಬೋದು. ಯೂಟ್ಯೂಬರ್ ಇವತ್ತೊಂದು ವಿಡಿಯೋ ಮಾಡಿ ನಾಳೆ ಯೂಟ್ಯೂಬ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಹೆಸರೇ ಚೇಂಜ್ ಮಾಡ್ಬಿಡ್ತಾರೆ. ಸೊ ಅವ್ರಿಗೆಲ್ಲೂ ರೆಗ್ಯುಲೇಷನ್ ಇಲ್ಲ. ದೇ ಆರ್ ಇನ್ ಅನ್ಕಂಟ್ರೋಲ್ಡ್ ವಾಟರ್ಸ್ ಅಂತ ನಾವು ಕರಿತೀವಿ. ದೇ ಆರ್ ಇನ್ ಓಪನ್ ಸಿ. ನಾವು ಎಲ್ಲಿ ಬೇಕಾದ್ರೂ ಏನಾದ್ರು ಹಾಕ್ಬಿಡ್ತಾರೆ, ಹೆಸರು ಡ್ಯಾಮೇಜ್ ಮಾಡಿಬಿಡ್ತಾರೆ. ಕ್ರಿಮಿನಲ್ ಕೇಸ್ ಆಯಿತು ಅಂದರೆ ಕೊನೆಗೆ ಒಂದು ಸಾರಿ ಸರ್ ಅಂತ ಹೇಳ್ಬಿಡ್ತಾರೆ. ಬಟ್ ಡ್ಯಾಮೇಜ್ ಆಗಿರೋದನ್ನ ರೆಕ್ಟಿಫೈ ಮಾಡೋದು ಹೇಗೆ? ಆತನ ಕಳ್ಕೊಂಡಿರೋದನ್ನ ಮತ್ತೆ ನೀವು ಕೊಡ್ಲಿಕ್ಕೆ ಆಗ್ತದಾ? ಎಷ್ಟೋ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತುಂಬ ಹೇಳಿದೆ. ಒಬ್ಬ ಮನುಷ್ಯನ ಅತಿ ದೊಡ್ಡ ಆಸ್ತಿ ಅಂದರೆ ಆತ ಸಂಪಾದನೆ ಮಾಡಿರೋ ಹೆಸರು. ದಟ್ಸ್ ವಾಟ್ ಜಸ್ಟಿಸ್ ವೆಂಕಟಾಚಲ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ. ದಿ ಗ್ರೇಟೆಸ್ಟ್ ವೆಲ್ತ್ ಎ ಮ್ಯಾನ್ ಕ್ಯಾನ್ ಅಚೀವ್ ಈಸ್ ದಿ ಗುಡ್ ನೇಮ್ ದಟ್ ಈಸ್ ಮೇಡ್ ಇನ್ ಸೊಸೈಟಿ. ಅದನ್ನು ತಾವು ಹಾಳು ಮಾಡಿಬಿಟ್ರೆ ಆತ ಎಲ್ಲನೂ ಕಳ್ಕೊಂಡ. ಅವನ ಹತ್ರ ಇಷ್ಟು ಆಸ್ತಿ ಇದ್ರೆ ಏನು? ಪಬ್ಲಿಕಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ಶುರು ಮಾಡಿದ್ರು. ಆತ ಅನುಭವಿಸುವಂಥ ನೋವಿಗೆ ಎನ್ ಅಪಾಲಜಿ ಈಸ್ ಸಫಿಷಿಯಂಟ್ ಫಾರ್ ಯು? ಇಟ್ ಈಸ್ ನಾಟ್. ಹಾಗಾಗಿ ಯೂಟ್ಯೂಬರ್ಸು ಮತ್ತು ಸೋಷಿಯಲ್ ಮೀಡಿಯಾಗೆ ಖಂಡಿತವಾಗ್ಲೂ ಸರ್ಕಾರ ಸೀರಿಯಸ್ ಆಗಿ ಇದನ್ನ ತಗೋಬೇಕು. ಲಾ ಡಿಪಾರ್ಟ್ಮೆಂಟ್ರವರು ಒಂದು ಬಿಲ್ಲನ್ನು ರೆಡಿ ಮಾಡಬೇಕು. ಖಂಡಿತವಾಗಿ ಯಾವ ಥರ ಇವ್ರಿಗೆ ರೆಗ್ಯುಲೇಷನ್ ತರಬೇಕು,
ನೀವು ಮೆಟೀರಿಯಲ್ ಇಲ್ದಿರ ಯಾವುದು ಕೂಡ ಪ್ರಸಾರ ಮಾಡಬಾರ್ದು. ಪ್ರಸಾರ ಮಾಡಿದ ಮೇಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ಕನಿಷ್ಠ ಪಕ್ಷ 1 ರಿಂದ 2 ವರ್ಷ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ನಿಮ್ಮಲ್ಲಿ ಎನ್ಕ್ವೈರಿ ಬಂದಾಗ ತಾವು ಎಲ್ಲವನ್ನೂ ಪ್ರೊಡ್ಯೂಸ್ ಮಾಡಬೇಕು. ಆಧಾರ ರಹಿತವಾಗಿ ತೇಜೋದಯ ಮಾಡೋ ಉದ್ದೇಶದಿಂದ ಯಾರ ಮೇಲಾದರೂ ತಾವು ಮಾಡಿದರೆ ನಿಮ್ಮ ಮೇಲೆ ಕಾನೂನು ರೀತಿ ಸ್ಪಷ್ಟವಾಗಿ ನಾವು ತನಿಖೆ ತಗೋತೀವಿ. ಮತ್ತು 1 ವರ್ಷ ಮುಂದಿನ 1 ವರ್ಷಕ್ಕೆ ತಾವು ಯಾವುದೇ ಥರ ಯೂಟ್ಯೂಬ್ ಚಾನಲ್ಗಳು ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಒಂದು ಬಿಲ್ಲನ್ನು ತಂದರೆ ಖಂಡಿತವಾಗ್ಲೂ ತಾವು ಯೂಟ್ಯೂಬರ್ಸ್ ಕೂಡ ರೆಗ್ಯುಲೇಟ್ ಮಾಡ್ಬೋದು. ಒಳ್ಳೆ ಕಾನ್ಸೆಪ್ಟ್ ಮಾಡಿರುವಂಥ ಯೂಟ್ಯೂಬರ್ಸು ಇದ್ದಾರೆ ಅನೇಕ. ಈಗ ಯೂಟ್ಯೂಬ್ ಅಂದಾಗ ನಾವು ಇಟ್ ಈಸ್ ಅ ವೈಡ್ ಆಪ್ಷನ್. ಈಗ ಅಡುಗೆ ರೀತಿ ಎಷ್ಟೋ ಜನ ಗೃಹಿಣಿಯರಿಗೆ ಅಡುಗೆ ಯೂಟ್ಯೂಬ್ನಲ್ಲಿ ಕಲಿತಾರೆ. ಸೊ ಅಡುಗೆ ಚಾನಲ್ಸ್ಗಳು ಕೆಲವಿದೆ, ಕೆಲವು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ಸ್ ಇದೆ, ಫಿಲ್ಮ್ ರಿಲೇಟೆಡ್ ಇಶ್ಯೂಸ್ ಇದೆ. ಬಟ್ ಸಮಾಜಕ್ಕೆ ಒಂದು ಮಾಹಿತಿ ಕೊಡುವಂಥ ಯೂಟ್ಯೂಬರ್ಸ್ ಬಂದಾಗ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ, ಮೋಹನ್ ಸರ್ ಹೇಳ್ದಂಗೆ ನಮಗೂ ಅವ್ರಿಗೂ ಎಷ್ಟು ಜವಾಬ್ದಾರಿ ಇದೆ. ನಾವು ಆಡುವಂಥ ಮಾತು, ಬಳಸುವಂಥ ಭಾಷೆ, ಯಾವ ವ್ಯಕ್ತಿ ಮೇಲೆ ನಾವು ಮಾತಾಡ್ತಿದ್ದೀವಿ, ಇದರಿಂದ ಆಗುವಂಥ ಅನಾಹುತ ಎಲ್ಲವನ್ನೂ ಯೋಚನೆ ಮಾಡಿ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಬಿಲ್ ಅನ್ನು ತರಬೇಕು. ಆ ರೆಗ್ಯುಲೇಷನ್ ಮಾಡಲಿಲ್ಲ ಅಂದರೆ ಖಂಡಿತ ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಮಾನ್ಸ್ಟರ್. ರಕ್ಷಿತ್, ಇಟ್ ಈಸ್ ಎನ್ ಮಾನ್ಸ್ಟರ್ ವಿಚ್ ಈಸ್ ನಾಟ್ ಕಂಟ್ರೋಲಬಲ್. ನಾಳೆ ಯಾರ್ಯಾರ ಮೇಲೆ ಮಾಡ್ತಾರೆ ಎಲ್ಲರನ್ನು ತೇಜೋವಧೆ ಮಾಡಿ ರಸ್ತೆಯಲ್ಲಿ ತಂದು ನಿಲ್ಲಿಸ್ತಾರೆ. ಆತ ತನ್ನ ಹೆಸರು, ತನ್ನ ಮರ್ಯಾದೆ, ತನ್ನ ಪ್ರತಿಷ್ಠೆ ಎಲ್ಲವನ್ನು ಕಳ್ಕೊಂಡ ಮೇಲೆ ಆತ ನೀವು ಅಪಾಲಜಿ ಹೇಳಿದ್ರೆ ಸಾಕಾ? ಇಟ್ ಈಸ್ ಅ ಕ್ವಶನ್ ದಟ್ ಹ್ಯಾಸ್ ಟು ಬಿ ಆನ್ಸರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.